And many people will say that history ಪ್ರಾರಂಭ ಆಗೋದೇ ಬುದ್ಧ ಮತ್ತು ಅಲೆಕ್ಸಾಂಡರ್ ಕಾಲದಲ್ಲಿ. You agree with that? ಖಡ್ಗ, ಬಿಲ್ಲು ಬಾಣ, ಗನ್ಗಳಿಗಿಂತ ಐ ಆಮ್ ಮಚ್ ಮೋರ್ ಫಾಲೋವರ್ ಆಫ್ ಬುದ್ಧ. ಇವತ್ತಿನ ರಾಷ್ಟ್ರ ರಾಜಕಾರಣದ ಬಗ್ಗೆ, ರಾಜ್ಯ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಕರ್ನಾಟಕಕ್ಕೆ ಒಂದು ಪರಿವರ್ತನೆ ಬೇಕು. ಪರ್ಯಾಯ ರಾಜಕೀಯ ಬೇಕಾಗುತ್ತೆ, ಪರ್ಯಾಯ ರಾಜಕೀಯ ಆಲೋಚನೆಗಳು ಬೇಕು, ಪರ್ಯಾಯ ರಾಜಕೀಯ ಪಕ್ಷಗಳು ಬೇಕು, ಪರ್ಯಾಯ ರಾಜಕೀಯ ಚಿಂತನೆಗಳು ಬೇಕು, ಸಂಘಟನೆಗಳು ಬೇಕು. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅವ್ರು ಯಾವುದೇ ಕಾಯಕ ಮಾಡ್ತಾ ಇರಲ್ಲ, ತಮಗೆ ಬೇಕಾದಂತೆ ತಿರುಚಿಕೊಳ್ಳುವಂತಹ ಯಥಾಮತಿ ಕೆಲಸವನ್ನು ಮಾಡ್ತಾರೆ. ಇತಿಹಾಸ, ಸಾಹಿತ್ಯ, ಸತ್ಯಗಳನ್ನ ಎಷ್ಟೋ ರೀತಿ ತಿರುಚಲ್ಪಟ್ಟಿರೋ ಆಳುವ ಶಕ್ತಿಗಳು, ವಿಚಾರವಂತರು ಅಂತ ಹೇಳ್ಕೊಳ್ಳೋರು ಬಹಳ ಜನ ಪ್ರಭಾವಿಗಳು ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತು ನಿನ್ನೆಯ ಕಥೆ ಅಲ್ಲ, ಸಾವಿರಾರು ವರ್ಷದಿಂದ ನಡೀತಾ ಬಂದಿದೆ. ಈ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ರಾಜ್ಯದಲ್ಲಿ ಫ್ರೀ ವಿಸಸ್ ಹೆಸರಲ್ಲಿ ಗೌರ್ಮೆಂಟ್ ರನ್ ಮಾಡ್ತಾ ಇದ್ದಾರೆ, ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಈ 5 ಸ್ಕೀಮ್ಗಳಿಂದ ನೀವು ಅಧಿಕಾರಕ್ಕೆ ಬರ್ಬೋದು. ಈ 5 ನನ್ನ ಪ್ರಕಾರ ತ್ಯಾಪೆ ಹಚ್ಚು ಸ್ಕೀಮ್ಗಳು. RCB ಸ್ಟ್ಯಾಂಪೇಡ್ ಆಗಿ ಮೊನ್ನೆ, ಅದಕ್ಕೇನು ವಿಶ್ಲೇಷಣೆ ಕೊಡ್ತೀರಿ? RCB ಇಸ್ ಅ ಕಾರ್ಪೊರೇಟ್ ಕಂಪನಿ, ಕ್ಲಬ್. ಅವರು ಗೆದ್ದಿರೋಕ್ಕೂ ವಿಧಾನಸೌಧದ ಮುಂದೆ ನೀವು ಸಭೆ ಮಾಡೋಕ್ಕೂ, ಒಂದು ಫೆಲಿಟೇಟ್ ಮಾಡೋಕ್ಕೂ ಏನು ಸಂಬಂಧ? ಈ ಹಿಂದೆ ಚೇತನ್ ಅವರು ಬ್ರಾಹ್ಮಣರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಕೇಸಸ್ಗಳನ್ನೆಲ್ಲ ಫೇಸ್ ಮಾಡಿದ್ರು. ನಾನು ಯಾವತ್ತೂ ಬ್ರಾಹ್ಮಣರ ಬಗ್ಗೆ ಕೇಸ್ ಕೊಟ್ಟಿಲ್ಲ. ಯಾವ ಅವಹೇಳನೋ, ಯಾವುದು ಸಮಸ್ಯೆ ಅಂತ ಹೇಳಿ, ಯಾವುದು ಕೆಟ್ಟ ಮಾತು ಹೇಳಿಲ್ಲ. ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ, ಆ್ಯಂಡ್ ಅಪರ್ಚುನಿಟಿ ಹೆಂಗೆ ಬಂತು ಅಂತ? ಬಾಬು ಹೋಗಿ ಶ್ರೀಧರ್ ಸರ್, ನಿಮಗೆ ಈ ವರ್ಧನ್ ಕ್ಯಾರೆಕ್ಟರ್ ನೀವು ಏನು ಯೋಚನೆ ಮಾಡ್ತೀರಾ ಅಂತ ಹೇಳಕ್ಕೆ. ದಾದಾಗಿರಿಯ ದಿನಗಳಲ್ಲಿ ಯಾವ ಪಾತ್ರ ಮಾಡಬೇಕು, ಯಾವ ಕತೆ ಮಾಡಬೇಕು ಅಂತ ಅವ್ರು ಇನ್ನೂ ಒಂದು ರೀತಿ ಯೋಚನೆ ಮಾಡ್ತಾ ಇದ್ರು. ಸಿನಿಮಾಗಳನ್ನು ಮಾಡೋದು ಕಡಿಮೆ ಮಾಡಿದ್ರ, ನಿಲ್ಲಿಸಿದ್ರ, ಬ್ರೇಕ್ ತಗೊಂಡ್ರ? 2 ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ. ಒಂದು ಅರ್ಧದಲ್ಲಿದೆ, ಒಂದು ಮುಕ್ಕಾಲದಲ್ಲಿದೆ. ಸಿನಿಮಾ ಫೀಲ್ಡಲ್ಲೂ ಅಸಮಾನತೆ ಇದೆನಾ? ಖಂಡಿತ ಇದೆ. ವಾಟ್ ಇಸ್ ದ ಫ್ಯೂಚರ್ ಆಫ್ KFI ಅಕಾರ್ಡಿಂಗ್ ಟು ಯು? ಫ್ಯೂಚರ್ ನಾನೇನು ಹೇಳೋಕ್ಕಾಗಲ್ಲ. And many people will say that history ಪ್ರಾರಂಭ ಆಗೋದೇ ಬುದ್ಧ ಮತ್ತು ಅಂಬೇಡ್ಕರ್ ಬುದ್ಧ ಮತ್ತು ಅಲೆಕ್ಸಾಂಡರ್ ಕಾಲದಲ್ಲಿ ಅಂತ. ಡು ಯು ಅಗ್ರಿ ವಿತ್ ದ್ಯಾಟ್? ಅಲೆಕ್ಸಾಂಡರ್ ಅನ್ನೋದು ಅನ್ನೋಕ್ಕಿಂತ ನಾನು ಸೌತ್ ಏಷ್ಯನ್ ದೃಷ್ಟಿನಲ್ಲಿ ನೋಡಿದಾಗ, ನಾನು ಇಡೀ ಮನುಕುಲದ ಅಲೆಕ್ಸಾಂಡರ್ ವಾಸ್ ಅ ವಾರಿಯರ್. ನನಗೆ ವಿಚಾರದಲ್ಲಿ ವಾರಿಯರ್ಗಳು ನನಗೆ ಭಾಳ ಮುಖ್ಯ ಆಗತ್ತೆ ಹೊರತು ಖಡ್ಗ, ಬಿಲ್ಲು ಬಾಣ ಈ ವಾರಿಯರ್ಗಿಂತ, ಗನ್ಗಳಿಗಿಂತ ವಿಚಾರದಲ್ಲಿ. ಸೊ ಐ ಆಮ್ ಮಚ್ ಮೋರ್ ಫಾಲೋವರ್ ಆಫ್ ಬುದ್ಧ, ಆ ಅಹಿಂಸಾ ಅಂತ ನನಗೆ ಹೇಳಿದ್ದೀನಿ. ಬಟ್ ಆ ಪಾಯಿಂಟ್ 2,000 ವರ್ಷದ ಹಿಂದೆ, ದ್ಯಾಟ್ ಪಾಯಿಂಟ್ ಇಸ್ ವೆರಿ ಕ್ರಿಟಿಕಲ್. ನಮಗೂ ಕೂಡ, ನಾನು ಸಂಗೀತ ಇದೆಲ್ಲ ಭಾಳ ಇಷ್ಟಪಡೋನು. ಭರತ ಮುನಿನೂ ಕೂಡ ಒಬ್ಬ ಜೈನಕ್ ಮುನಿ. ಅದೆಲ್ಲ ಒಂದು ಬುದ್ಧ ನಂತರ 300-400 ವರ್ಷ ನಂತರ ಬರೋದು. ಸೊ ಇದೆಲ್ಲ ಕೂಡ ನಾನು ಒಂದು ಧರ್ಮಕ್ಕೆ ಸೀಮಿತ ಮಾಡೋನಲ್ಲ, ಇದು ಇಡೀ ಉಪಖಂಡಕ್ಕೆ ಸೀಮಿತವಾದದ್ದು ಅಂತ ನಾನು ವ್ಯಾಖ್ಯಾನಿಸೋದು. ಐ ಡೋಂಟ್ ಸಿ ಮಹಾಭಾರತ ಆ್ಯಂಡ್ ರಾಮಾಯಣ ಆ್ಯಸ್ ಅ ಪಾರ್ಟ್ ಆಫ್ ಒನ್ ರಿಲಿಜನ್. ಐ ಸಿ ಇಟ್ ಆಸ್ ಅ ಬಿಲಾಂಗಿಂಗ್ ಟು ದ ಸಬ್ ಕಾಂಟಿನೆಂಟ್ ಆ್ಯಸ್ ಅ ಹೋಲ್. ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವಚ ಅಂತ ಒಂದು ಸ್ಲೋಗನ್ ಇದೆ. ಅಹಿಂಸಾನೇ ನಮ್ಮ ಪರಮಧರ್ಮ, ಆದರೆ ಅಹಿಂಸೆಗೆ ಧಕ್ಕೆ ಆದಾಗ ಹಿಂಸೆ ಮಾಡೋದಕ್ಕೂ ನಾವು ರೆಡಿ ಅಂತ. ಬೆಟರ್ ಎಕ್ಸಾಂಪಲ್ ಆಪರೇಷನ್ ಸಿಂಧೂರ್. ಏನು ಹೇಳ್ತೀರಿ? ಆಪರೇಷನ್ ಸಿಂಧೂರ್ ವಿಚಾರ ಹೇಳಬೇಕು ಅಂದರೆ ನಾನು ಅದಕ್ಕೆ ಸಪೋರ್ಟ್ ಮಾಡಿದೆ. ಐ ಸಪೋರ್ಟೆಡ್ ಆಪರೇಷನ್ ಸಿಂಧೂರ್. ಐ ಫೀಲ್ ಇಟ್, ನನ್ನ ಪ್ರಕಾರ ಅದು ಒಂದು ಭಾಳ ಭೀಕರವಾದ. ಅಂದರೆ ಅವತ್ತು ಏನು ಅನ್ನಿಸ್ತು ನಿಮಗೆ? ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಭಾಳ ದುಃಖ ಆಯಿತು, ಭಾಳ ನೋವಾಯಿತು. ಈ ಒಂದು ರೀತಿ ಅಮಾಯಕರ ಮೇಲೆ, ಟೂರಿಸ್ಟ್ ಮೇಲೆ ನೀವು ನಿಮ್ಮ ಒಂದು ರೀತಿಯ ಧಾರ್ಮಿಕ ಭಯೋತ್ಪಾದನೆ, ಅದು ಕೆಲವ್ರು ಹೇಳ್ತಾರೆ ಟೆರರಿಸಮ್ ಹ್ಯಾಸ್ ನೋ ರಿಲಿಜನ್ ಅಂತ. ನನ್ನ ಪ್ರಕಾರ ಮೋಸ್ಟ್ ಐಡಿಯಾಲಜೀಸ್ ಹ್ಯಾವ್ ಟೆರರಿಸಮ್ ಇಫ್ ದೇ ಆರ್ ಸಾರ್ಟ್ ಟು ವೈಲೆನ್ಸ್ ಅಂತ ನನ್ನ ವ್ಯಾಖ್ಯಾನ. ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಯಾವ ಧರ್ಮಕ್ಕೂ ಸೀಮಿತ ಅಲ್ಲ ಅಂತಕ್ಕೆ ಎಷ್ಟೋ ಸಿದ್ಧಾಂತಗಳಿಗೆ ಹಿಂಸೆ ಬಳಸಿದಾಗ ಅದು ಭಯೋತ್ಪಾದನೆ ಆಗುತ್ತೆ. ಆದರೆ ಅವರಷ್ಟು ಬೇರೆ ಧರ್ಮಗಳಿಗೆ ಇಲ್ಲ ಅಂತ ಅನ್ಸುತ್ತೆ. ಅಂದರೆ ನನಗೆ ಒಂದು ಧರ್ಮ ಅನ್ನೋದಕ್ಕಿಂತ ನನಗೆ ಭಾಳ ದೊಡ್ಡ ಟೆರರಿಸ್ಟ್ ಇವತ್ತಿನ ದಿನ ಅಂದರೆ ಅಮೇರಿಕನ್ ಗೌರ್ಮೆಂಟು ಮತ್ತು ಇಸ್ರೇಲಿ ಗೌರ್ಮೆಂಟ್, ಇವರೆಲ್ಲ ಭಾಳ ದಬ್ಬಾಳಿಕೆ ಮಾಡ್ತಾಯಿದ್ರು. ಭಾಳ ಜನ ಕೊಂದಾಗ್ತಾ ಇದ್ದಾರೆ. ಇರಾಕ್ ವಾರ್ 2 ಲಕ್ಷ ಜನ ಸಾಯಿಸಿದ್ದು. ಸೊ ಎಷ್ಟೋ ಜನ ಅವರು ಇರಾಕ್ನಲ್ಲಿ ಮತ್ತು ಅಫ್ಘಾನಿಸ್ತಾನ ಕೊಂದಾಕಿರೋದು, ವಿಯೆಟ್ನಾಮ್ನಲ್ಲಿ ಕೊಂದಾಕಿರೋದು, ಸೌತ್ ಅಮೇರಿಕನ್ನಲ್ಲಿ, ಲ್ಯಾಟಿನ್ ಅಮೇರಿಕನ್ನಲ್ಲಿ ಡೆಮೊಕ್ರಾಟಿಕ್ ಎಲೆಕ್ಟೆಡ್ ಗೌರ್ಮೆಂಟ್ಸ್ನ ನಾಶ ಮಾಡಿದ್ದು. ಸೊ ನಮಗೆ ಮಾಡರ್ನ್ನಲ್ಲಿ ಬಹುಶಃ ನಿಜವಾಗ್ಲೂ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದಕರಂದರೆ ಯಾರು ಗಡ್ಡ ಬಿಟ್ಟಿದ್ದಾರೆ, ಟೋಪಿ ಹಾಕ್ಕೊಂಡಿದ್ದಾರೆ ಅನ್ನೋಕ್ಕಿಂತ ಯಾರು ಸೂಟು ಬೂಟ್ ಹಾಕ್ಕೊಂಡು CIA ಮಾಡೋರೇ ದೊಡ್ಡ ಭಯೋತ್ಪಾದಕರಂತ ನನಗೆ ಎಷ್ಟೋ ಕಾಣುತ್ತೆ. ಸೊ ಇಟ್ಸ್ ಇಸ್ ಅಬೌಟ್ ಪರ್ಸ್ಪೆಕ್ಟಿವ್. ಸೊ ಈ ರೀತಿಯಲ್ಲಿ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನನ್ನ ವಾದ. ಫೈನ್, ಬಟ್ ಯು ವಿಲ್ ಸಪೋರ್ಟ್ ಆಪರೇಷನ್ ಸಿಂಧೂರ್ ಅಂದರೆ ನೀವು ರಾತ್ರಿ ಮಲಗಿರ್ತೀರಿ, ಬೆಳಗ್ಗೆ ಎದ್ದು ನೋಡಿದಾಗ ಸಮಥಿಂಗ್ ಹ್ಯಾಪನ್ಡ್ ಇನ್ ಕಂಟ್ರಿ ಅನ್ನೋದು ಗೊತ್ತಾಗುತ್ತೆ. ಆಪರೇಷನ್ ಸಿಂಧೂರ್ ಕೂಡ ನನಗೆ ಆ ಹೆಸರು ಕೂಡ ಈಸ್ ಆಲ್ಸೋ ಸಿಂಬಾಲಿಕ್ಲಿ ಅ ವೆರಿ ಸ್ಟ್ರಾಂಗ್ ಪವರ್ಫುಲ್ ಹೆಸರು ಕೂಡ. ಆ್ಯಂಡ್ ನಾನು ಕೂಡ ಅದನ್ನು ಸಪೋರ್ಟ್ ಮಾಡ್ತೀನಿ. ಬಟ್ ಯಾವ ಯುದ್ಧನ ಅಂತೂ ಸಪೋರ್ಟ್ ಮಾಡಲ್ಲ.
ಯುದ್ಧ ನಮಗೆ ಬೇಕಿಲ್ಲ, ಯುದ್ಧ ಇಂಡಿಯಾಗೂ ಒಳ್ಳೇದಲ್ಲ, ಪಾಕಿಸ್ತಾನ್ಗೂ ಒಳ್ಳೇದಲ್ಲ, ಯಾವ ದೇಶಕ್ಕೂ ಒಳ್ಳೇದಲ್ಲ. ಅದರ ಪಾಪ ಅಮಾಯಕರು ಬಡವರು ಹೆಚ್ಚಾಗಿ ಸಾಯ್ತಾರೆ ಎರಡೂ ಕಡೆ, ಅದು ನಮಗೆ ಒಳ್ಳೇದಲ್ಲ. ಬಟ್ ಈ ಟೆರರಿಸಮ್ ಅನ್ನೋದು ಕೂಡ ಖಂಡಿತ ವಿ ಮಸ್ಟ್ ಕ್ಲೀನ್ ಅಪ್. ಅದು ಇಂಡಿಯಾ ಪಾಕಿಸ್ತಾನ ಇಬ್ಬರು ದೇಶಗಳು ಸೇರಿ ಈ ಭಯೋತ್ಪಾದನೆಯನ್ನು ಕಿತ್ತಾಕಬೇಕು. ಅವ್ರಿಗೂ ಒಳ್ಳೇದಲ್ಲ, ನಮ್ಮ ದೇಶಕ್ಕೂ ಒಳ್ಳೇದಲ್ಲ. ಬಸವ ತತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಬಸವಣ್ಣನವರ ವಚನಗಳನ್ನು ಬೇರೆ ಥರ ಇಂಟ್ರಾಪ್ಟ್ ಮಾಡುವಂತಹ ಒಂದಿಷ್ಟು ಜನಗಳನ್ನು ನಾವು ನೋಡ್ತಾ ಇದ್ದೀವಿ. ಅಬ್ಸರ್ವ್ ಮಾಡಿದ್ದೀರಾ ಅದನ್ನು ನೀವು? ಒಬ್ಬೊಬ್ಬರು ಒಂದೊಂದು ಥರ ಇಂಟರ್ಪ್ರಿಟ್ ಮಾಡ್ತಾರೆ. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ, ಅವ್ರು ಯಾವುದೇ ಕಾಯಕ ಮಾಡ್ತಾ ಇರಲ್ಲ, ಈ ಥರ ಇರ್ತಾರೆ. ಅಂದರೆ ಪ್ರತಿಯೊಂದನ್ನು ತಮಗೆ ಬೇಕಾದ ಹಾಗೆ ತಿರುಚಿಕೊಳ್ಳುವಂತಹ ಕೆಲಸ. ಅಂದರೆ ಹಿಂದೆ ವೇದದ ಕಾಲದಲ್ಲೂ ಇದಾಗಿದೆ, ಪುರಾಣಗಳಲ್ಲೂ ಇದಾಗಿದೆ, ಈಗ ಬಸವಣ್ಣವರ ವಚನಕ್ಕೂ ಬಂದು ನಿಂತಿದೆ, ದಾಸಾಹಿತ್ಯದಲ್ಲೂ ಆಗಿದೆ. ಅಂದರೆ ತಮಗೆ ಬೇಕಾದಂತೆ ತಿರುಚಿಕೊಳ್ಳುವಂತಹ ಯಥಾಮತಿ ಕೆಲಸವನ್ನು ಮಾಡ್ತಾರೆ. ಸೊ ಇತಿಹಾಸ, ಸಾಹಿತ್ಯ, ಸತ್ಯಗಳನ್ನು ಎಷ್ಟೋ ರೀತಿ ತಿರುಚಲ್ಪಟ್ಟಿರೋ ಆಳುವ ಶಕ್ತಿಗಳು, ವಿಚಾರವಂತರು ಅಂತ ಹೇಳ್ಕೊಳ್ಳೋರು ಭಾಳ ಜನ ಪ್ರಭಾವಿಗಳು ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತು ನೆನ್ನೆಯ ಕಥೆ ಅಲ್ಲ, ಸಾವಿರಾರು ವರ್ಷದಿಂದ ನಡೀತಾ ಬಂದಿದೆ. ನಾವು ಉತ್ತಮ ಆಲೋಚನೆ ಜನರ ಮುಂದೆ ಇಡಬೇಕು. ದಿಸ್ ಇಸ್ ಅ ಡೆಮೊಕ್ರಾಟಿಕ್ ಪ್ರಾಸೆಸ್. ಯಾರನ್ನು ಬಾಯಿ ಮುಚ್ಚಿಸೋ ಪ್ರಶ್ನೆ ಬರಲ್ಲ, ಯಾರನ್ನು ಸೈಲೆನ್ಸ್ ಮಾಡೋ ಪ್ರಶ್ನೆ ಬರಲ್ಲ, ಯಾರನ್ನು ಕೂಡ ನಾನು ಒಬ್ಬನೇ ಸತ್ಯ ಅಂತ ಹೇಳೋದಕ್ಕಿಂತ ನಾನು ಜನರ ಮುಂದೆ ಇಡ್ತೀನಪ್ಪ, ನನ್ನ ಪ್ರಕಾರ ಇದು ಸತ್ಯ, ನನ್ನ ಪ್ರಕಾರ ಈ ಸಮಾಜ ಅನ್ನೋದೇ ಸತ್ಯ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅನ್ನೋದು ನಾನು ಇಷ್ಟು ವರ್ಷಗಳಿಂದ ಹೇಳ್ತಾ ಬಂದಿದ್ದೀನಿ. ಹಾಗಿದ್ದಾಗ ಇಷ್ಟಪಡೋರು ನಮ್ಮ ಜೊತೆ ಬರಲಿ, ನಮ್ಮ ಜೊತೆಗೆ ಸೇರಿ ಕಟ್ಟೋಣ. ಇಷ್ಟ ಇಲ್ಲದೆ ಇದ್ದರೆ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ, ಬಲಪಂಥೀಯ ಹಿಂದೂ ರಾಷ್ಟ್ರ, ಮಧ್ಯಪಂಥೀಯ ಒಂದು ಮನುವಾದ ಯಥಾಸ್ಥಿತಿ, ಎಡಪಂಥೀಯ ಕಮ್ಯುನಿಸ್ಟು, ಇವು ತಗೊಳ್ಳಿ. ನಮ್ಮದೇ ಆದ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ನ ಸತ್ಯ ಪಂಥ ಇದೆ. ಈ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಿಮ್ಗೆ ಸರಿ ಅನ್ಸುತ್ತೆ, ಜೊತೆಗೆ ಸೇರಿ, ನಾವೆಲ್ಲ ಜೊತೆಗೆ ಸೇರಿ ಸಂವಿಧಾನ ಎತ್ತಿ ಹಿಡಿಯೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಫೈನ್. ಆ್ಯಂಡ್ ಇದಾದಮೇಲೆ ಬ್ಯಾಕ್ ಟು ಸ್ಕ್ವೇರ್, ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ, ಆ್ಯಂಡ್ ಅಪಾರ್ಚುನಿಟಿ ಹೆಂಗೆ ಬಂತು ಅಂತ? ಆ್ಯಂಡ್ ಫಸ್ಟ್ ಟೈಮ್ ಆ ದಿನಗಳು ಸಿನಿಮಾ ನೋಡಿದಾಗ ವಿ ಗಾಟ್ ಪ್ರಾಮಿಸಿಂಗ್ ಸ್ಟಾರ್ ಫಾರ್ KFI ಅಂತ ಅಂದ್ಕೊಂಡಿದ್ವಿ. ಬಟ್ ನೀವು ಸಿನಿಮಾಗಿಂತ ಈ ಕಡೆನೇ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಇದ್ದೀರಿ. ಆ್ಯಂಡ್ ಆ ದಿನಗಳ ಕತೆ ಹೆಂಗೆ ಬಂತು ಅಪಾರ್ಚುನಿಟಿ? ನನಗೆ ಆವಾಗ ನಾನು ಹೇಳಿದೆ, ರಂಗಭೂಮಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ರಂಗಭೂಮಿನಲ್ಲಿ ನಾನು ಗುಂಡಲ್ಪೇಟೆನಲ್ಲಿ, ಧಾರವಾಡನಲ್ಲಿ, ಬೇರೆ ಬೇರೆ ಕಡೆ ಕರಾವಳಿನಲ್ಲಿ ಬೀದಿ ನಾಟಕಗಳು, ನಾಟಕ ನಿರ್ದೇಶನ ಮಾಡೋದು, ಮಹಿಳಾ ಸಬಲೀಕರಣ ವಿಚಾರ ಮಾಡ್ತಾ ಇದ್ದೆ. ಮಾರ್ಚ್ 3, 2006 ನಾನು ಬೆಳಗ್ಗೆ ಎದ್ದಾಗ ಯಾವಾಗಲೂ ಪೇಪರ್ ತೆಗೆದು ನೋಡಿ ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಅಂತ ನೋಡ್ತಾ ಇದ್ದೆ. ಅವತ್ತು ಬೆಳಗ್ಗೆ ಎದ್ದು ಪೇಪರ್ ನೋಡಿದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಆ್ಯಂಟಿ ವಾರ್ ಆರ್ಟ್ ಎಕ್ಸಿಬಿಟ್ ಇತ್ತು. ನೀವು ಇಲ್ಲೇ ಬೆಂಗಳೂರಲ್ಲೇ ಇದ್ದೆ. ಅದು 2006. ಅವಾಗ ಬಂದು ನಾನು 5-6 ತಿಂಗಳಾಗಿತ್ತು. ನಾನು ಫುಲ್ ಬ್ರೈಟ್ ನಾನು ಮಾಡಿದ್ದು 6-7 ತಿಂಗಳಾಗಿತ್ತು. ಅವಾಗ ಪೇಪರ್ ತೆಗೆದು ರವೀಂದ್ರ ಕಲಾಕ್ಷೇತ್ರ, ಅವಾಗ ಇರಾಕ್ ವಾರ್ ದೊಡ್ಡದಾಗಿ ನಡೀತಾ ಇತ್ತು. ಸೊ ಅವಾಗ ನಾನು ಅದು ಆ್ಯಂಟಿ ವಾರ್ ಎಕ್ಸಿಬಿಟ್ ಹೋಗೋಣ ಅಂತ ಬೆಳಿಗ್ಗೆ ಎದ್ದು ಒಂದು ಆಟೋ ತೊಗೊಂಡು ನಾನು ಇದಕ್ಕೆ ಹೋದೆ, ರವೀಂದ್ರ ಕಲಾಕ್ಷೇತ್ರ. ಅವಾಗ ನನಗೆ ಸ್ವಲ್ಪ ಮೀಸೆ ದೊಡ್ಡದಾಗಿತ್ತು, ಜುಟ್ಟು ಭಾಳ ದೊಡ್ಡದಾಗಿತ್ತು. ಅವಾಗ ಮಂಗಲ್ ಪಾಂಡೆ ಅಂತ ಸಿನಿಮಾ ಬಂದಿತ್ತು, ಅದರ ಉದ್ದೇಶದಿಂದ ನಾನು ಅದನ್ನು ಮಾಡಿರಲಿಲ್ಲ. ಬಟ್ ಅದು ಒಂದು ರೀತಿ ಅದೇ ಲುಕ್ ಇತ್ತು. ಅವಾಗ ನನಗೆ ಕುರ್ತಾ ಹಾಕ್ಕೊಂಡಿದ್ದೆ. ಅವಾಗ ನಾನು ಒಂದು ಸ್ವಲ್ಪ ಬೇರೆ ಬೇರೆ ರಂಗಭೂಮಿ ಕಲಾವಿದರದ್ದು ಇಂಟರ್ವ್ಯೂ ತೊಗೊತಾ ಇದ್ದೆ. ಒಬ್ಬರು ಬಂದರು ನನ್ನ ಹತ್ರ. ಒಬ್ಬರು ಬಂದಾಗ ಅವರು, ಇವ್ರು ಯಾರೋ ಮೀಸೆ ಮುಟ್ಟಕ್ಕೆ, ಎಷ್ಟೋ ಜನ ಮೀಸೆ ಮುಟ್ಟಕ್ಕೆ ಬರೋರು, ಇಷ್ಟು ತಪ್ಪ ಮೀಸೆ ಇತ್ತು. ಇವನು ಮೀಸೆ ಮುಟ್ಟಕ್ಕೆ ಬರ್ತಾ ಇದ್ದ, ಬ್ಯಾಕ್ ಪ್ಯಾಕ್ ಹಾಕೊಂಡು ಅಂದರೆ ಸುಮ್ಮನೆ ಒಂದು ನಿಮಿಷ ನಾನು ಇದು ಇಂಟರ್ವ್ಯೂ ಮುಗಿಸ್ಬಿಡ್ತೀನಿ ಅಂತ ಇದ್ದೆ. ಅವ್ರು ಅಲ್ಲೇ ಕಾಯ್ತಾ ಇದ್ರು. ಆಮೇಲೆ ನಾನು ಇಂಟರ್ವ್ಯೂ ಮುಗಿಸ್ಬಿಟ್ಟು ಆಮೇಲೆ ಬನ್ನಿ ಏನು ಮಾತಾಡಬೇಕಾಗಿತ್ತು. ಅವ್ರು ಬ್ಯಾಕ್ ಪ್ಯಾಕ್ ಹಾಕೊಂಡ್ಬಂದರು. ನನ್ನ ಹೆಸರು ನರೇಂದ್ರ ಬಾಬು ಅಂತ, ನಾನು ಸಿನಿಮಾ ನಿರ್ದೇಶಕರು, ನನಗೆ ನೀವು ಹೀರೋ ಆಗಬೇಕು, ನಾನು ಟಾಲ್ಸ್ಟಾಯ್ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ನನಗೆ ಬಾಬು ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಸಿನಿಮಾದ ಬಗ್ಗೆನೂ ಏನೂ ಅನುಭವ ಇಲ್ಲ. ನಾನು ಏಕಪಾತ್ರ ಅಭಿನಯ ಮುಂಚೆಯಿಂದ ರಾಜ್ಕುಮಾರ್ದು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ನಾನು ಸಿನಿಮಾ ನನಗೆ ಥಿಯೇಟರ್ ಬಗ್ಗೆ ನನಗೆ ಅರಿವಿತ್ತು. ಮತ್ತು ಇವರು ಸಿನಿಮಾ ಹೀರೋ ಅನ್ನೋ ನನಗೆ ಯಾವ ಆಲೋಚನೆಯೂ ಇರಲಿಲ್ಲ. ಬಟ್ ಟಾಲ್ಸ್ಟಾಯ್ ಅಂತ ಹೇಳಿದ್ರಲ್ಲ, ಟಾಲ್ಸ್ಟಾಯ್ ಅಂತ ರಷ್ಯನ್ ಕಾದಂಬರಿಕಾರರ ಬಗ್ಗೆ ಕನ್ನಡದಲ್ಲಿ ಏನೋ ಸಿನಿಮಾ ಮಾಡ್ತಾರೆ, ನನಗೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಪರವಾಗಿಲ್ಲ, ಏನೋ ಟಾಲ್ಸ್ಟಾಯ್ ಮಾಡಿದ್ದಾರೆ, ಇವ್ರು ಏನೋ ಯಾವುದೋ ಒಂದು ಸಾಹಿತ್ಯದ ಬಗ್ಗೆ ಗೊತ್ತಿರೋರು ಅಂತ ನನಗೆ ಇಂಟ್ರೆಸ್ಟ್ ಆಯಿತು. ಅದಾದಮೇಲೆ ನಮಗೆ ಅವ್ರ ಜೊತೆ ಸಂಪರ್ಕ ಮಾಡಿ, ಬಾಬು ಮುಖಾಂತರ ಕಿಶೋರ್ ಗೊತ್ತಾಗಿ, ಕಿಶೋರಿಂದ ಸುಮನ ಗೊತ್ತಾಗಿ, ಸುಮನಿಂದ ನನಗೆ ಅಗ್ನಿಶ್ರೀಧರ್ ಪರಿಚಯ ಆಗಿ, ಅಲ್ಲಿಂದ ಸಿನಿಮಾ ಬಂತು. ಬಟ್ ಹೆಚ್ಚಾಗಿ ನನಗೆ ಅವಳು ಒಂದು ಸ್ವಲ್ಪ ಆಫರ್ಗಳು ಬಂದಿತ್ತು ಸಿನಿಮಾದಲ್ಲಿ. ನಾನು ಯಾವುದಕ್ಕೂ ಮುಂಚೆ, ಅದಕ್ಕಿಂತ ಮುಂಚೆ ಅದೇ ಟೈಮ್ನಲ್ಲಿ ಅದೇ ಸಂದರ್ಭದಲ್ಲಿ. ಅಂದರೆ ಸಿನಿಮಾ ಫೀಲ್ಡ್ ಜೊತೆ ಏನಾದರೂ ಸಂಬಂಧ ಇತ್ತ ಮುಂಚೆ? ಇಲ್ಲ, ನನಗೆ ಯಾವುದು ಸಂಪರ್ಕ ಇರಲಿಲ್ಲ, ನನಗೆ ಯಾವುದೂ ಸಂಬಂಧನೂ ಇರಲಿಲ್ಲ. ನಾನು ಕೂಡ ಇದೆಲ್ಲ ಸಿನಿಮಾ ನನಗೇನು ಬೇಡ, ರಂಗಭೂಮಿ ಮಾಡ್ಕೊಂಡು PhD ಮಾಡ್ತೀನಿ ಅಂತ ಯೋಚನೆ ಮಾಡಿದೆ. ಬಟ್ ಯಾವಾಗ ಈ ಆ ದಿನಗಳು ಅನ್ನೋದು ಇನ್ನೂ ಪ್ಲ್ಯಾನ್ ಇರಲಿಲ್ಲ. ಅವಾಗ ಫಸ್ಟು ನಿಜವಾಗ್ಲೂ ಹೇಳಬೇಕು ಶ್ರೀನಿವಾಸ್ ಅವರೇ, ಅಂದರೆ ಪ್ಲ್ಯಾನ್ ಏನಿತ್ತು ಅಂದರೆ
ನೀವು ಬಾಬು ಕಿಶೋರ್ನ ಕೇಳಿದ್ರೆ ಗೊತ್ತಾಗತ್ತೆ. ಅವಾಗ ಏನಿತ್ತು ಅಂದರೆ ವಿನಾಯಕ ಬಾಲ ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು. ನಾನು ಅವಾಗ ನಮ್ಮ ಮನೆಯ ಮೇಲ್ಗಡೆ ಫೋಟೋ ಸೆಷನ್ ಮಾಡಿದ್ವಿ, ಅದು ವಿನಾಯಕ ಥಿಯೇಟರ್. ಅವ್ನು ವಿನಾಯಕ ಥಿಯೇಟರ್ ಹಿಂದೆ ಇರೋ ಒಬ್ಬ ಹುಡುಗ, ಅವನು ಒಂದು ಸ್ಲಂಬಲ್ಲಿ ಬೆಳೆದಿರೋ ಒಬ್ಬ ಹುಡುಗ. ಅವನು ಒಂದು ಸ್ವಲ್ಪ ಟಫ್ ಕೈ, ಈ ಶೇವಿಂಗ್ ಬ್ಲೇಡ್ ಇರುತ್ತಲ್ಲ, ಆ ಬ್ಲೇಡ್ನಲ್ಲಿ ಅವನು ಲೇಸರ್ ಅದನ್ನು ಸ್ವಲ್ಪ ಲೇಸರ್ ಆಗಿ ಯೂಸ್ ಮಾಡಿಕೊಂಡು ಒಂದು ಫೋಟೋ ಶೂಟ್ ಮಾಡಿದ್ವಿ. ಅದಾದಮೇಲೆ ನನಗೆ ಅವತ್ತು ಸಂಜೆ ನಾನು ಬಾಬು ಕಿಶೋರ್ ಕರೆದ್ಬಿಟ್ಟೆ. ಪ್ರೊಡ್ಯೂಸರ್ ರೆಡಿ ಆಯಿತು, ಅಗ್ನಿಶ್ ಶ್ರೀಧರ್ ರೆಡಿ ಇತ್ತು. ನಾನು ಬಾಬು ಕಿಶೋರ್ ಹೇಳಿದೆ, ನಾನು ಹೇಳಿದೆ, ಬಾಬು ಕಿಶೋರ್, ನಾನು ಈ ಪಾತ್ರ ಮಾಡೋಕ್ಕಾಗಲ್ಲ. ನಾನು ನಾನು ಅಮೆರಿಕದಲ್ಲಿ ಹುಟ್ಟು ಬೆಳೆದಿರೋನು, 23 ವರ್ಷ ನಾನು ಅಲ್ಲೇ ಇದ್ದಿರೋನು. ನಾನು ಇವತ್ತಿನ ದಿನ ವಿನಾಯಕ ಥಿಯೇಟರ್ ಹಿಂಭಾಗದಲ್ಲಿರೋ ಸ್ಲಮ್ ಹುಡುಗ ನಾನು ಫಸ್ಟ್ ಪಾತ್ರ ಮಾಡಿದ್ರೆ ಪ್ರೊಡ್ಯೂಸರ್ಗೂ ದುಡ್ಡಾಗಲ್ಲ, ಜನನೂ ಒಪ್ಪಲ್ಲ, ಅದು ವರ್ಕೌಟ್ ಆಗಲ್ಲ. ಬಾಬು ಕಿಶೋರ್ ಏನಿದು, ಎಲ್ಲ ರೆಡಿ ಆಗಿದೆ, ಫೋಟೋ ಶೂಟ್ ಆಗಿದೆ, ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಇನ್ನೆಲ್ಲ ಪ್ಲ್ಯಾನ್ ಇದೆ ಅಂತ. ನಾನು ಇದು ವರ್ಕೌಟ್ ಆಗಲ್ಲ, ನಾನು ಮಾಡಲ್ಲ, ನಾನು ಸಿನಿಮಾ ಮಾಡೋಕ್ಕೆ ಬಂದಿಲ್ಲ, ನಾನು ಏನಾದರೂ ಮಾಡಿದ್ರೆ ಪ್ರೊಡ್ಯೂಸರ್ಗೂ ನ್ಯಾಯ ಆಗಬೇಕು, ಇಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಕಿಶೋರ್ ಪ್ರೊಡ್ಯೂಸರ್ ರೆಡಿ ಇದ್ದಾರೆ. ಆಮೇಲೆ ಅದೆಲ್ಲ ಆದ್ಬಿಟ್ಟು ಮಾರನೇ ದಿನ ಬಾಬು ಹೋಗಿ ಅಗ್ನಿಶ್ ಶ್ರೀಧರ್ ಹತ್ರ ಹೋಗಿ, ಶ್ರೀಧರ್ ಸರ್, ನಿಮಗೆ ಈ ವರ್ಧನ್ ಕ್ಯಾರೆಕ್ಟರ್ ನೀವು ಏನು ಯೋಚನೆ ಮಾಡ್ತೀರಾ ಅಂತ ರೆಕಮೆಂಡ್. ಅವಾಗ ಪ್ಲಾನಿಂಗ್ ಆಗ್ತಾ ಇತ್ತು ಆ ದಿನಗಳು. ವರ್ಧನ್ ಕ್ಯಾರೆಕ್ಟರೇ ಆ ದಿನಗಳು, ವರದರಾಜ್ ಕ್ಯಾರೆಕ್ಟರೇ ನಾನು ಅವಾಗ ಚೇತನ್ ನಾಯಕ್ ಅಂತ ಆ ದಿನಗಳು ಆಗಿದ್ದು ಅವರು ಅವಾಗ ಅವ್ರು ಮಾಡಿದ್ದು. ಬಟ್ ಅದಕ್ಕಿಂತ ಮುಂಚೆ ಅವರು ಅದಾದ ಮೇಲೆ, ನಾನು ಅದನ್ನ ಮಾಡಾದ್ಮೇಲೆ ವಿಜಯ ಇದನ್ನ ಸ್ಲಂಬಾಲ ಮಾಡ್ತಾರೆ. ಅದೇ ಸ್ಲಂಬಾಲ, ಅದೇ ವಿನಾಯಕ ಬಾಲ. ಗಣೇಶ ಬಾಲ ಇದ್ದಿದ್ದು ವಿನಾಯಕ ಬಾಲ ಇದ್ದಿದ್ದು ಸ್ಲಂಬಾಲ ಆಯ್ತು. ಫೈನ್. ಬಟ್ ಅಂದ್ರೆ ಡೈರೆಕ್ಟ್ ಆಗಿ ಆ ದಿನಗಳು ವರದರಾಜ್ ಕ್ಯಾರೆಕ್ಟರ್ ಅಂತಾನೆ ನಿಮ್ಮನ್ನ ಹಂಗಲ್ಲ. ಚೈತನ್ಯ ನಮ್ಮ ಪಾತ್ರಕ್ಕೆ ಒಳ್ಳೆ ಸೂಟ್ ಆಗ್ತಾನೆ, ಒಂದು ಒಳ್ಳೆ ಹೀರೋ ಆಗ್ಬೋದು ಅಂತ ಅವ್ರಿಗೆ ಅನ್ಸಿರ್ಬೋದು. ಬಟ್ ಅದು ಯಾವ ಕತೆ, ಆ ದಾದಾಗಿರಿಯ ದಿನಗಳಲ್ಲಿ ಯಾವ ಪಾತ್ರ ಮಾಡಬೇಕು, ಯಾವ ಕತೆ ಮಾಡಬೇಕು ಅಂತ ಅವ್ರು ಇನ್ನೂ ಒಂದು ರೀತಿ ಯೋಚನೆ ಮಾಡ್ತಾ ಇದ್ರು. ಸೊ ವಿನಾಯಕ ಥಿಯೇಟರ್ ಹಿಂದೆ ವಿನಾಯಕ ಬಾಲ ಅಂತ ನಾವು ಫೋಟೋ ಸೆಷನ್ ಮಾಡಿದ್ವಿ. ನನಗೆ ಗೊತ್ತಿತ್ತು ಅದು ಆಗಲ್ಲ, ವರ್ಕೌಟ್ ಆಗಲ್ಲ ಅಂತ. ಅಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅಥವಾ ಈ ಸಿನಿಮಾ ಫೀಲ್ಡ್ಗೆ ಇವ್ರದ್ದೆಲ್ಲ ಪರಿಚಯ ಆಗೋಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಈ ಥರ ಒಂದು ಅಂಡರ್ ವರ್ಲ್ಡ್ ಇತ್ತು, ಈ ಥರ ಆಗ್ತಾ ಇತ್ತು ಅನ್ನೋ ಒಂದು ನನಗೆ ಒಂದೇ ಸಲ ಪರಿಚಯ ಇತ್ತು. ಒಂದೇ ಸಲ ನನಗೆ ಏನು ಗೊತ್ತಾಯಿತು, ನಾನು ಇದರಲ್ಲಿ ನನಗೆ ಅಂಡರ್ ವರ್ಲ್ಡ್ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಬಟ್ ನನಗೆ ಅವತ್ತೇ, ನಾನು ಸೆಪ್ಟೆಂಬರ್ನಲ್ಲಿ ಬಂದಿದ್ದು 2005, ನಾನು ರಂಗಭೂಮಿ ಸ್ಟಡಿ ಮಾಡ್ತಾ ಇದ್ದಾಗ ಡಿಸೆಂಬರ್ನಲ್ಲಿ ಬಸವಲಿಂಗಯ್ಯವ್ರು ಒಂದು ನಾಟಕ ಎದೆಗಾರಿಕೆ ಮಾಡಿದ್ರು. ಆ ಎದೆಗಾರಿಕೆ ಯಾವುದಲ್ಲಿ ಬಹುರೂಪಿ ನಾಟಕದ ಫೆಸ್ಟಿವಲ್ ರಂಗಾಯಣ ಮೈಸೂರಿನಲ್ಲಿ. ಆ ಎದೆಗಾರಿಕೆ ನಾಟಕ ನನಗೆ ಟೆಕ್ನಾಲಜಿ ಯೂಸ್ ಮಾಡಿ ಅಂಡರ್ ವರ್ಲ್ಡ್ ಬಗ್ಗೆ ಮಾಡಿದಾಗ, ಏನಪ್ಪ ಇದೇನೋ ಒಂಥರ ವಿಶೇಷವಾಗಿದೆ ಈ ನಾಟಕ. ಯಾವತ್ತು ಅಂಡರ್ ವರ್ಲ್ಡ್ ಬಗ್ಗೆ ರಂಗಭೂಮಿಯಿಂದಲೇ ನಾಟಕ ಮಾಡೋದು ಒಂದು ಸ್ವಲ್ಪ ಅನ್ಯೂಷಲ್ ಅಂತ ನನಗೆ ಅನಿಸಿತ್ತು ಅವಾಗ. ಸೊ ನನಗೆ ಇದೇನೋ ವಿಶೇಷವಾಗಿದೆ ಅಂತ ಅನಿಸಿತ್ತು. ಯಾವಾಗ ಆಮೇಲೆ ನನಗೆ ಅಗ್ನಿಶ್ ಶ್ರೀಧರ್ ಅವರು ಅದನ್ನೇ ಬರೆದಿದ್ದಾರೆ, ಅವ್ರು ಅಂಡರ್ ವರ್ಲ್ಡ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಬಟ್ ಯಾವಾಗ ಅವ್ರು ಇದನ್ನು ಆ ಎದೆಗಾರಿಕೆ ಬರೆದಿದ್ದಾರೆ ಅಂದಾಗ, ನಾನು ಕಿಶೋರ್ ಸೇರಿ ವಿಸ್ತಾರ ನಾಟಕ ತಂಡ, ಬಾಬುನೇ ಡೈರೆಕ್ಷನ್, ಎದೆಗಾರಿಕೆ ಹೋಗಿ ಕೇಳ್ಕೊಂಬರೋಣ, ನಾವೇ ಆ ನಾಟಕ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅದರಿಂದ ನಮಗೆ ಅಗ್ನಿಶ್ ಶ್ರೀಧರ್ ಅವ್ರ ಪರಿಚಯ. ಸಚ್ ಐಕಾನಿಕ್ ಕ್ಯಾರೆಕ್ಟರ್ ಸೋನಾ, ಅದರಿಂದ ಅಗ್ನಿಶ್ ಶ್ರೀಧರ್ ಪರಿಚಯ ಇದೆ. ಆಮೇಲೆ ಯಾಕೆ ಸಿನಿಮಾಗಳನ್ನು ಮಾಡೋದು ಕಡಿಮೆ ಮಾಡಿದ್ರಾ, ನಿಲ್ಲಿಸಿದ್ರಾ, ಬ್ರೇಕ್ ತಗೊಂಡ್ರಾ? ನಮಗೆ ಇವಾಗ ಎರಡು ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ. ಒಂದು ಅರ್ಧದಲ್ಲಿದೆ, ಒಂದು ಮುಕ್ಕಾಲದಲ್ಲಿದೆ. ಅವೆರಡು ಭಾಳ ನನಗೆ ಕಮರ್ಷಿಯಲ್ ಸಿನಿಮಾಗಳು, ನನಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಬಟ್ ಸಿನಿಮಾ ಅಂದರೆ ನೋಡಿ ಶ್ರೀನಿವಾಸ್ ಅವರೇ, ನಾನು ವೈಯಕ್ತಿಕವಾಗಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ, ನನಗೆ ವೈಯಕ್ತಿಕವಾಗಿ ನನಗೊಂದು ಕೆಲಸ ಸಿಗುತ್ತೆ, ಸ್ವಲ್ಪ ಪರ್ಸ್ನಲ್ ಬಿಲ್ಡಪ್ ಸಿಗುತ್ತೆ. ಬಟ್ ನಾವು ಚಳುವಳಿ ಅಂದಾಗ, ಸಮಾಜ ಅಂದಾಗ ಜನರಿಗೆ ಒಳ್ಳೇದು ಮಾಡ್ಬೋದು, ಒಂದು ಉತ್ತಮ ಸಮಾಜ ಕಟ್ಬೋದು, ಒಂದು ಸಂವಿಧಾನ ವಿಚಾರ ಎತ್ತಿಡಿಬೋದು. ಆ್ಯಂಡ್ ನನಗೆ ಅಫ್ಕೋರ್ಸ್ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೂ ನನಗೆ ಇಷ್ಟನೇ, ನಾನು ಸಿನಿಮಾ ಮಾಡಬಾರ್ದು ಅಂತಲ್ಲ. ಬಟ್ ಈ ಸಿನಿಮಾಗಳು ಹೆಂಗಾಗುತ್ತೆ ನೋಡೋಣ, ಈ ಸಿನಿಮಾಗಳು ಚೆನ್ನಾಗಾದರೆ ಇನ್ನೂ ಒಂದು ಸ್ವಲ್ಪ ಆಫರ್ಗಳು ಬಂದರೂ ಬರ್ಬೋದು. ಬಟ್ ನನಗೆ ಹೆಚ್ಚಾಗಿ ನನ್ನ ವಿಚಾರಗಳು ಬರಬೇಕು ಹೊರತು ಬರೀ ನಾನೊಬ್ಬ ಫೇಸು ನಟ ಅನ್ನೋಕ್ಕಿಂತ ನಮ್ಮ ಆಲೋಚನೆಗಳು, ನಾವು ಓದಿರೋ ವಿಚಾರಗಳು, ಸಮಾಜ ಹೆಂಗೆ ಕಟ್ಟಬೇಕು, ಜನರ ಜೀವನನ ಹೆಂಗೆ ಅಭಿವೃದ್ಧಿ ಮಾಡಬೇಕು, ಏಳಿಗೆ ಮಾಡ್ಬೋದು, ಅದೆಲ್ಲ ಭಾಳ ಮುಖ್ಯ ಆಗುತ್ತೆ. ಇವತ್ತಿನ ರಾಷ್ಟ್ರ ರಾಜಕಾರಣದ ಬಗ್ಗೆ, ರಾಜ್ಯ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಕರ್ನಾಟಕಕ್ಕೆ ಒಂದು ಪರಿವರ್ತನೆ ಬೇಕು, ಬೇಕೇ ಬೇಕು. ಪರ್ಯಾಯ ರಾಜಕೀಯ ಬೇಕಾಗುತ್ತೆ, ಪರ್ಯಾಯ ರಾಜಕೀಯ ಆಲೋಚನೆಗಳು ಬೇಕು, ಪರ್ಯಾಯ ರಾಜಕೀಯ ಪಕ್ಷಗಳು ಬೇಕು, ಪರ್ಯಾಯ ರಾಜಕೀಯ ಚಿಂತನೆಗಳು ಬೇಕು, ಸಂಘಟನೆಗಳು ಬೇಕು. ಬಾಬಾ ಸಾಹೇಬ್ ಹೇಳೋದು ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ, ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡು, ಎಜುಕೇಟ್. ನಮ್ಮದು ಸಂವಿಧಾನ ಪರ ಪಕ್ಷ ಅಂತ ಹೇಳ್ಕೊತಾರೆ. ಯಾರ್ದು? ಕಾಂಗ್ರೆಸ್ ಅವರು ಇವತ್ತು ರಾಜ್ಯದಲ್ಲಿರೋರು. ನಾನು 2800 ಪಕ್ಷಗಳು, 2900 ಪಕ್ಷಗಳು ರಿಜಿಸ್ಟರ್ ಆಗಿದೆ ಸಂವಿಧಾನದ ಅಡಿಯಲ್ಲಿ.
ನನ್ನ ಪ್ರಕಾರ ಈ 2900 ಪಕ್ಷಿಗಳು ಯಾರೇ ಸಂವಿಧಾನ ಪರ ಅಂದರೂ ಕೂಡ ಅವ್ರ ಸಂವಿಧಾನ ವಿಚಾರ ಎತ್ತಿಡಿತಾ ಇಲ್ಲ. ಯಾರಾದರೂ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ಸಮಾನತಾವಾದಿಗಳು ಮಾತ್ರ. ಯಾಕೆ ಪಾಲಿಟಿಕಲ್ಲಿ ಸ್ಟ್ರಾಂಗ್ ಆಗ್ತಾ ಇಲ್ಲ ನೀವು? ಪಾಲಿಟಿಕ್ಸಿಗೆ ಯಾಕೆ ಎಂಟ್ರಿ ಆಗ್ತಿಲ್ಲ? ಕಟ್ತಾ ಇದ್ದೀವಿ, ಪಾಲಿಟಿಕ್ಸಿಂದ ನಾವು ಯೋಚನೆ ಮಾಡ್ತಾ ಇದ್ವಿ, ಪ್ಲ್ಯಾನಿಂಗ್ ಮಾಡ್ತಾ ಇದ್ವಿ, ಹೆಂಗೆ ನಾವು ಒಂದು ರೀತಿ ಇವತ್ತಲ್ಲ ನಾಳೆ ಅಲ್ಲ ನಾಳಿದ್ದು ಅಟ್ಲೀಸ್ಟ್ ಒಂದು ಟೈಮ್ನ ನಾವು ರೆಡಿ ಮಾಡ್ಕೋಬೋದು ಅನ್ನೋದು ನಮ್ಮ ಮೂಲ ಉದ್ದೇಶ ಇದೆ. ಸೋಷಿಯಲ್ ಮೂವ್ಮೆಂಟ್ಸ್ ಮಸ್ಟ್ ಕನ್ವರ್ಟ್ ಇಂಟು ಪೊಲಿಟಿಕಲ್ ಮೂವ್ಮೆಂಟ್ಸು. ಅದು ಬಾಬಾ ಸಾಹೇಬರು ತೋರಿಸಿದ್ದಾರೆ, ತಂದೆ ಪೆರಿಯಾರ್ ತೋರಿಸಿದ್ದಾರೆ, ಕಾಂಚೀರಾಮರು ತೋರಿಸಿದ್ದಾರೆ. ಸೊ ನಮಗೆ ಕಾಂಗ್ರೆಸ್ ಹ್ಯಾಸ್ ಆಲ್ವೇಸ್ ಬೆನ್ ಆರ್ ಮೇನ್ ಸ್ಟ್ಯಾಟಸ್ ಕೋ ಎನಿಮಿ ಐಡಿಯಾಲಜಿಕಲ್. ಕಾಂಗ್ರೆಸ್ ಮೇನ್ ಐಡಿಯಾಲಜಿಕಲ್ ರಾದರ್ ದನ್ ಬಿ ಜೆ ಪಿನೂ ಸೈದ್ಧಾಂತಿಕ ಶತ್ರುನೇ. ಅವರ ಹಿಂದುತ್ವ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಈ ಗಾಂಧಿವಾದ ಮನುವಾದ ಇದೆಯಲ್ಲ, ಈ ಯಥಾಸ್ಥಿತಿ ಬಿಟ್ಟು 3 ಸೈದ್ಧಾಂತಿಕ ನೆಲೆಗಟ್ಟುಗಳು ಬೆಳೆದಿದೆ. ಬಲಪಂಥೀಯ ಹಿಂದುತ್ವ RSS ಸಾವರ್ಕರ್ವಾದ, ಎಡಪಂಥೀಯ MN ರಾಯ್ ಕಮ್ಯುನಿಸ್ಟು ಆ ಎಡಪಂಥೀವಾದ, ಮತ್ತು ಅಂಬೇಡ್ಕರ್ ಪೆರಿಯಾರಿನ ಸತ್ಯಪಂಥ ಸಮಾನತಾವಾದ ಸಮಾಜವಾದ. ಸೊ ಇದು 20ನೇ ಶತಮಾನದಲ್ಲಿ ಬೆಳೆದಿದೆ. ಸೊ ಗಾಂಧಿವಾದ ನಮ್ಮ ಸೈದ್ಧಾಂತಿಕ ಭಾಳ ದೊಡ್ಡ ಶತ್ರುನೇ. ಬಟ್ ಅಫ್ಕೋರ್ಸ್ ಹಿಂದುತ್ವನೂ ಕೂಡ ವಿ ಡೋಂಟ್ ಅಗ್ರಿ ವಿತ್ ದೇರ್ ಐಡಿಯಾಸ್ ಆ್ಯಂಡ್ ದೇರ್ ಅನ್ಸೈಂಟಿಫಿಕ್ ಥಾಟ್ಸ್ ಆ್ಯಂಡ್ ಡಿವಿಸಿವ್ನೆಸ್, ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಬಟ್ ನಮಗೆ ಸಿಸ್ಟಮ್, ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್, ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳೇ ನಮ್ಮ ಸೈದ್ಧಾಂತಿಕ ಶತ್ರು. ಅಂದರೆ ಇವತ್ತಿನ ದಿನ ಈ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ ರಾಜ್ಯದಲ್ಲಿ? ಯಾಕೆಂತಂದರೆ ಕಾಯಕವೇ ಕೈಲಾಸ ಅಂತ ನಮ್ಮ ದಾರ್ಶನಿಕರೆಲ್ಲ ಹೇಳಿದ್ದಾರೆ. ದುಡ್ಡು ತಿನ್ನಬೇಕು, ಶ್ರಮ ಪಡಬೇಕು, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆ ಮಾತುಗಳು ಇವೆಲ್ಲ ಇದೆ. ಆದರೆ ಇವತ್ತು ಫ್ರೀ ಬೀಸಿಸ್ ಹೆಸರಲ್ಲಿ ಗೌರ್ಮೆಂಟ್ ರನ್ ಮಾಡ್ತಾ ಇದ್ದಾರೆ, ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ಒಬ್ಬೊಬ್ಬರು ತಮಗೆ ಬೇಕಾದಂಗೆ ರಾಜ್ಯ ಆಳ್ತಾ ಇದ್ದಾರೆ. ಈ 5 ಸ್ಕೀಮ್ಗಳು, ಈ 5 ನಾವೇನು ನನ್ನ ಪ್ರಕಾರ ತ್ಯಾಪೆ ಹಚ್ಚೋ ಸ್ಕೀಮ್ಗಳು, ಈ 5 ಸ್ಕೀಮ್ಗಳಿಂದ ನೀವು ಅಧಿಕಾರಕ್ಕೆ ಬರ್ಬೋದು. ನನಗೆ 5 ಸ್ಕೀಮ್ಗಳು ಫೈನ್, ನನಗೆ ಅದೇನು ಪ್ರಾಬ್ಲಮ್ ಇಲ್ಲ, ಅದಕ್ಕಿಂತ ಅಧಿಕಾರಕ್ಕೆ ಬರ್ಬೋದು. ಉತ್ತಮ ಸಮಾಜ ಕಟ್ಟಕ್ಕಾಗಲ್ಲ. ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡು ಒಂದು ಸಮಾಜದ ಪರವಾಗಿ ನೀವು ಕೆಲಸ ಮಾಡಬೇಕು. ಸೊ ಈ 5 ಸ್ಕೀಮ್ಗಳು ಮಾಡಿದರೆ ನನಗೆ ಸಾಲದು ಅನಿಸುತ್ತೆ. ಇನ್ನು ರೈತರಿಗೆ ಯಾವ ನ್ಯಾಯ ಇಲ್ಲ, ಮಹಿಳೆಯರಿಗೆ ಯಾವ ನ್ಯಾಯ ಇಲ್ಲ, ಕನ್ನಡ ಪರ ಯಾವ ನ್ಯಾಯ ಇಲ್ಲ, ನಮಗೆ ದಲಿತರ ಆದಿವಾಸಿಗಳಿಗೆ ಯಾವ ನ್ಯಾಯ ಇಲ್ಲ, ಬಡವರಿಗೆ ಯಾವ ನ್ಯಾಯ ಇಲ್ಲ. ಈ ಶ್ರೀಮಂತ ಅಸಮಾನತೆಯ ವ್ಯವಸ್ಥೆಗೆ ತುಪ್ಪ ಸುರಿತಾ ಇದ್ದಾರೆ. ಸೊ ನನಗೆ ಈ ಆಳುವ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಕನ್ವಿನ್ಸ್ ಆಗಿಲ್ಲ. ಅವರೆಲ್ಲ ಈ 3 ನ್ಯಾಯದ ಪರವಾಗಿ ಅಂತ ಹೇಳಿದ್ನಲ್ಲ, ಈ 3 ಕೂಡ ಪರಿವರ್ತನೆಗೋಸ್ಕರ ನಿಂತಿರೋದು. ಈ ಮನುವಾದಿ ಗಾಂಧಿವಾದ ಯಥಾಸ್ಥಿತಿ ಇದೆಯಲ್ಲ, ಇವರೆಲ್ಲ ಅಧಿಕಾರಕ್ಕೋಸ್ಕರ ಇರೋದು. ಸೊ ಅಧಿಕಾರ ಬಂದ ಮೇಲೆ ಅಧಿಕಾರಕ್ಕೋಸ್ಕರ ಹಾಪಿಸ್ತಾ ಇರ್ತಾರೆ. ಅಧಿಕಾರ ಬಂದ ಮೇಲೆ ಕಡಲೆಕಾಯಿ ಬೀಜ ತಿನ್ಕೊಂಡು ಕ್ರಿಕೆಟ್ ನೋಡ್ಕೊಂಡಿರ್ತಾರೆ. ಕ್ರಿಕೆಟ್ ಇದು RCB ಜೊತೆ ಇದರಲ್ಲಿ ಇದು ಮಾಡಿಕೊಂಡು ವಿಧಾನಸೌಧದ ಮುಂದೆ ಒಂದು ಫೆಲಿಸಿಟೇಟ್ ಮಾಡಿಕೊಂಡು ಈ ಅನ್ಯಾಯ ನಡೆದ್ರು ಅದನ್ನು ಸುಮ್ಮನೆ ಇರೋದು, ಬೇರೆ ತಪ್ಪು ಹಾಕೊಂಡಿರ್ತಾರೆ. ಸೊ ನಮಗೆ ಅವ್ರ ಕೆಲಸನ ಅದಕ್ಕೇನು ವಿಶ್ಲೇಷಣೆ ಕೊಡ್ತೀರಿ? RCB ಸ್ಟ್ಯಾಂಪೇಡ್ ಆಗಿದೆ. ಈ RCB ಈಸ್ ಅ ಪ್ರೈವೇಟ್ ಕ್ಲಬ್, ಇಟ್ಸ್ ಅ ಕಾರ್ಪೊರೇಟ್ ಕಂಪನಿ ಕ್ಲಬ್, ಕ್ರಿಕೆಟ್ ಕ್ಲಬ್. ಫೈನ್, ಅವರು ಗೆದ್ದಿರೋಕ್ಕೂ ವಿಧಾನಸೌಧದ ಮುಂದೆ ನೀವು ಸಭೆ ಮಾಡೋಕ್ಕೂ ಒಂದು ಫೆಲಿಟೇಟ್ ಮಾಡೋಕ್ಕೂ ಏನು ಸಂಬಂಧ? ನೀವು ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡ್ಬಂದು ನಿಮ್ಮ ಪಕ್ಷದವ್ರನ್ನೆಲ್ಲ ಫ್ಯಾಮಿಲಿ ಕಾರ್ಯಕ್ರಮ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಅದರ ನಂತರ ನೀವು ಇದ್ದಿದ್ದು ಒಂದೇ ದಿನದಲ್ಲಿ ನೀವೇನು ಮಾಡಬೇಕಂತ ಅವ್ರೇನು ಉದ್ದೇಶ ಅಂದರೆ ಈ ಪಬ್ಲಿಸಿಟಿ, ಈ ಪ್ರಚಾರದಲ್ಲಿ ನಾವು ಕ್ಯಾಶ್ ಇನ್ ಮಾಡಬೇಕು, ನಾವು ಲಾಭ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಇದನ್ನು ಮಾಡಿರೋದರಿಂದ ಈ ದೊಡ್ಡ ಮಟ್ಟದ ಸಮಸ್ಯೆ. ನಮಗೆ ನಿಜ ಹೇಳಬೇಕಂದ್ರೆ 19,000 ಅಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂ ರೆಂಟಲ್ ಪರ್ ಇಯರ್ ವರ್ಷಕ್ಕೆ ತೊಗೊತಾ ಇರೋದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. 19,000 ಅಂದರೆ ತಿಂಗಳಿಗೆ 1,600. ಬಹುಶಃ ನಮ್ಮ ಬೀದಿ ವ್ಯಾಪಾರದವ್ರಿಗೆ ಅದಕ್ಕಿಂತ ಜಾಸ್ತಿ ಅವ್ರು ತೊಗೊತಾರೆ, ಅಷ್ಟು ತೊಗೊತಾರೆ. ಸೊ ನೀವು ಇದನ್ನು ಹೆಚ್ಚಳ ಮಾಡಬೇಕು. ನನ್ನ ಪ್ರಕಾರ RCBನ ಚಿನ್ನಸ್ವಾಮಿ MG ರೋಡ್ನಲ್ಲಿ ಮಾಡೋದಕ್ಕಿಂತ ಹೊರಗೆ ಮಾಡಿ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ ಮಾಡಿ, ಮತ್ತು ಈ ಪ್ರೈವೇಟ್ ಮ್ಯಾಚ್ಗಳನ್ನು ಪ್ರಾಫಿಟ್ ಶೇರಿಂಗ್ ಆಗಿ ಸರ್ಕಾರ ಸ್ವಲ್ಪ ದುಡ್ಡು ತೊಗೋಬೇಕಾಗುತ್ತೆ. ದಿಸ್ ಕೆನಾಟ್ ಬಿ ನೀವೇ ದುಡ್ಡು ಮಾಡ್ಕೊಳ್ಳಿ, ನಾವು ಅನ್ಯಾಯ ಸ್ಟ್ಯಾಂಪೀಡ್ ಆದಾಗ 25 ಲಕ್ಷ ಸರ್ಕಾರದ ದುಡ್ಡು ಜನರ ತೆರಿಗೆ ಹಣ ಅಂತ ಆಗೋಕ್ಕಾಗಲ್ಲ. ದಿಸ್ ಪ್ರೈವೇಟ್ ಕಂಪನೀಸ್ ಮಸ್ಟ್ ಬಿ ರೆಗ್ಯುಲೇಟೆಡ್ ಪ್ರಾಪರ್ಲಿ. ಆ್ಯಂಡ್ ಅದು ಕೂಡ ನೀವು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಆಡ್ತಾ ಇದ್ದೀರಾ ಅಂದರೆ ನೀವು ಪ್ರಾಫಿಟ್ ಶೇರಿಂಗ್ ಮಾಡಿ, ನಿಮಗೂ ಪ್ರಾಫಿಟ್ ಆಗಲಿ, ನಮ್ಮ ಸರ್ಕಾರಕ್ಕೂ ಲಾಭ ಆಗಲಿ. ಸರ್ಕಾರ ಲಾಭ ಅಂದರೆ ಏನು? ಜನರಿಗೆ ಲಾಭ. ಈ ಹಿಂದೆ ಚೇತನ್ ಅವರು ಬ್ರಾಹ್ಮಣರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟು ಕೇಸಸ್ಗಳನ್ನೆಲ್ಲ ಫೇಸ್ ಮಾಡಿದರು. ಈಗ ಹೇಗೆ ನಡೀತಾ ಇದೆ? ನಾನು ಯಾವತ್ತೂ ಬ್ರಾಹ್ಮಣರ ಬಗ್ಗೆ ಕೇಸ್ ಕೊಟ್ಟಿಲ್ಲ. ಯಾವತ್ತು ಕೇಸು ನಾನು ಯಾವ ಅವಹೇಳನೋ ಯಾವುದು ಸಮಸ್ಯೆ ಅಂತ ಹೇಳಿದ್ವಿ, ಯಾವುದು ಕೆಟ್ಟ ಮಾತು ಹೇಳಿಲ್ಲ. ಬ್ರಾಹ್ಮಣ್ಯದ ವ್ಯವಸ್ಥೆ ನಮಗೆ ದೊಡ್ಡ ಶತ್ರು ಅಂತ ಹೇಳಿದ್ವಿ.
ಬಟ್ ಬ್ರಾಹ್ಮಣರು ಕೂಡ ಅವರು ಸರಿ ಸಮಾನದ ಮನುಷ್ಯರು. ಅವ್ರನ್ನ ಬಸವಣ್ಣನೂ ಬ್ರಾಹ್ಮಣರೇ, ಕುದುಮಲ್ ರಂಗರಾವು ಬ್ರಾಹ್ಮಣರೇ, ಸವಿತಾ ಅಂಬೇಡ್ಕರು ಬ್ರಾಹ್ಮಣರೇ, ಎಚ್ ಎಸ್ ದೊರೆಸ್ವಾಮಿ ಇವರೆಲ್ಲ ನಾನು ಗೌರವಿಸ್ತೀವಿ. ಅವರೆಲ್ಲ ಬ್ರಾಹ್ಮಣರಾಗಿ ಹುಟ್ಟಿದ್ದಾರೆ. ಎಲ್ಲ ಒಂದು ಸಮಾನತೆಗೋಸ್ಕರ ಯಾರೇ ನಿಂತ್ರು ನಮ್ಗೆ ನಿಜ ಹೇಳಬೇಕು ಅಂದರೆ ನಮ್ಮ ಸಮಾನತೆಯಿಂದ ಬಂದು ದೊಡ್ಡ ಶಕ್ತಿ ಕಟ್ಟಿದ್ರೆ ನಮಗೆ ದಲಿತ ಸಮಾನತಾವಾದಿ ಆಗಲಿ, ಮಹಿಳಾ ಸಮಾನತಾವಾದಿ ಆಗಲಿ, ನಮಗೆ ಮುಸ್ಲಿಂ ಸಮಾನತಾವಾದಿ, ಬ್ರಾಹ್ಮಣ ಸಮಾನತಾವಾದಿ ಆಗಲಿ, ಯಾವುದೇ ಸಮಾನತಾವಾದಿ ಆಗಿ ನಮ್ಮ ರಾಜ್ಯನ ಆಳೋರಾಗಬೇಕು, ಅವ್ರನ್ನ ಮುಂಚೂಣಿಯಲ್ಲಿರಬೇಕು. ಸೊ ದಿಸ್ ಇಸ್ ನಾಟ್ ಅಗೇನ್ಸ್ಟ್ ಎನಿ ಕಮ್ಯುನಿಟಿ, ಬಟ್ ನಮಗೆ ಸಿಸ್ಟಮ್ ನಮಗೆ ಭಾಳ ದೊಡ್ಡ ಶತ್ರು, ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಸಿನಿಮಾ ಫೀಲ್ಡಲ್ಲಿಯೂ ಅಸಮಾನತೆ ಇದೆನಾ? ಖಂಡಿತ ಇದೆ. ಅಂದರೆ ವಾಟ್ ಇಸ್ ದ ಫ್ಯೂಚರ್ ಆಫ್ KFI ಅಕಾರ್ಡಿಂಗ್ ಟು ಯು? ಫ್ಯೂಚರ್ ನಾನೇನು ಹೇಳೋಕ್ಕಾಗಲ್ಲ, ಬಟ್ ಸಿನಿಮಾ ರಂಗನ ಆ್ಯಂಡ್ ವಾಟ್ ಪ್ರೆಸೆಂಟ್ ಗೋಯಿಂಗ್ ಆನ್? ಸಿನಿಮಾ ರಂಗನ ಬೆಳೆಸಬೇಕು ಅಂದರೆ ನಮ್ಗೆ ಭಾಳ ಮುಖ್ಯವಾಗಿ ಒಂದು ಬರಹಗಾರರ ಬಳಗ ಬೇಕು, ಮಹಿಳೆಯರಿಗೆ ಒಂದು ರೀತಿ ಗೌರವದ ಒಂದು ವಾತಾವರಣ ಬೇಕು, ಸ್ಟಾರ್ ಕಲ್ಚರ್ನ ಒಂದು ಸ್ವಲ್ಪ ಇಳಿಸ್ತಾ ಬರಬೇಕು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಮತ್ತು ಅದರಲ್ಲಿ ದುಡ್ಡನ್ನು ಹಿಂಗೆ ರಿಕವರಿ ಮಾಡ್ಕೋಬೋದು, ನಮಗೆ ಪ್ರಚಾರ ಹಿಂಗೆ ಕನ್ವಿನ್ಸ್ ಆಗಿ ಮಾಡ್ಬೋದು. ಪ್ರತಿಯೊಂದು ನಾವು ಒಳ್ಳೆಯ ಒಂದು ಓವಲ್ ರೈಟಿಂಗ್ ಅಂತ ಹೇಳಿದ್ನಲ್ಲ, ಅದು ಕೂಡ ಮುಖ್ಯ ಮಾಡಬೇಕು. ನಮಗೇನು ಮಾಡಿದ್ದಾರೆ ಸಿನಿಮಾ ರಂಗ ಇತ್ತೀಚೆಗೆ ಅಂದರೆ ಒಂದು 6 ತಿಂಗಳು 1 ವರ್ಷದ ಹಿಂದೆ ಒಂದು ಹೋಮ ಹವನ ಮಾಡಿಬಿಟ್ಟು ಸಿನಿಮಾ ರಂಗದ ಏಳಿಗೆ ಅಂತ ಮಾಡಿದ್ದಾರೆ. ನಿಮಗೆ ಸಿನಿಮಾ ರಂಗದ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೋಮ ಹವನ ಯಜ್ಞದಿಂದ ಏನು ನಮಗೆ ವೈಜ್ಞಾನಿಕವಾಗಿ ಮಾಡಿಲ್ಲ ಅಂದರೆ ಅದೇನು ಪ್ರಯೋಜನ ಇಲ್ಲ ನನ್ನ ಪ್ರಕಾರ. ಸೊ ಅದು ಸಿನಿಮಾ ರಂಗದ ಒಳ್ಳೆಯದಕ್ಕೆ ಮಾಡಬೇಕು ಅಂದರೆ ವಿ ಮಸ್ಟ್ ಥಿಂಕ್ ಇನ್ ಅ ಕ್ರಿಟಿಕಲ್ ವೇ, ರ್ಯಾಷನಲ್ ವೇ, ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಸಿನಿಮಾ ರಂಗನ ಹಿಂಗೆ ಬೇರೆ ರಾಜ್ಯಗಳಲ್ಲಿ ನಮಗೆ ಬೇರೆ ಬೇರೆ ರೈಟರ್ಸ್ ಗಿಲ್ಡ್ಗಳಿದೆ, ಬೇರೆ ಬೇರೆ ರೈಟರ್ಸ್ ಅಸೋಸಿಯೇಷನ್ಗಳು ಭಾಳ ಗಟ್ಟಿಯಾಗಿದ್ದಾವೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಬರಹಗಾರರಿಗೆ ನಮಗೆ ಅಷ್ಟೊಂದು ಸ್ಥಾನಮಾನ ಇಲ್ಲ, ಅಷ್ಟೊಂದು ಕ್ರೆಡಿಟ್ ಸಿಗಲ್ಲ, ಅಷ್ಟೊಂದು ಒಂದು ಅವರ ವರ್ಕಿಗೆ ಯಾಕೆ ಕಾಪಿ ರೈಟ್ ಇಲ್ಲ? ಇದನ್ನು ನಾವು ಬೆಳೆಸ್ತಾ ಬರಬೇಕು. ಚಿತ್ರರಂಗಕ್ಕೆ ಮಸ್ಟ್ ಬಿ ಅ ಮೇನ್ ಫೋಕಸ್ ಆ್ಯಂಡ್ ಓವರ್ ಆಲ್ ಡೀಲಿಂಗ್ ವಿತ್ ಕಾಂಟೆಂಟ್. ಆ್ಯಂಡ್ ಕೆಲವು ಮೀಡಿಯಾ ಚಾನಲ್ಗಳು ಕೂಡ ಏನು ನಾವು 2017 ಫಸ್ಟು ಚಿತ್ರರಂಗ, ನಾನು ಫೈರ್ ಅಂತ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಶುರು ಮಾಡಿ ನಮಗೆ ಮೊದಲನೇ ಚಿತ್ರರಂಗ ಪ್ರಪಂಚದಲ್ಲೇ ಒಂದು ಆಂತರಿಕ ದೂರ ಸಮಿತಿ ಮಾಡಿ ಈ ಒಂದು ಕ್ಯಾಸ್ಟಿಂಗ್ ಕೌಚು, ಲೈಂಗಿಕ ಕಿರುಕುಳನ ಕಿತ್ತಾಕಬೇಕು ಅಂತ ನಾವು ಮಾಡಿದ್ದು. ಅದು ಕೂಡ ಚಿತ್ರರಂಗಕ್ಕೆ ಇವಾಗ ಎಷ್ಟೋ ಮೀಡಿಯಾ ಚಾನಲ್ಸ್ ಅದನ್ನು ಮುಂದುವರಿಸಿ ಭಾಳ ಗಟ್ಟಿಯಾಗಿ ಚಿತ್ರರಂಗದಲ್ಲಿ ತಪ್ಪು ಮಾಡೋರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಆರೋಗ್ಯಕರವಾದ ವಾತಾವರಣ ನಮ್ಗೆ ಬೇಕಾಗುತ್ತೆ. ಓಕೆ, ಅಂದರೆ ಈ ರೈಟರ್ಸ್ ಅಸೋಸಿಯೇಷನ್ ನೀವೇನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ, ಇದು ಏನು ಮಾಡ್ಲಿಕ್ಕೆ ಹೊರಟಿದೆ ಅಂತ? ರೈಟರ್ಸ್ ಅಸೋಸಿಯೇಷನ್ 2017 ಫೈರ್ನಲ್ಲಿ ಶುರು ಮಾಡಬೇಕು ಅಂತ ನನ್ನ ಮೂಲ ಉದ್ದೇಶ ಇತ್ತು. ನಾವೆಲ್ಲ ಟೀಮ್ಗಳು, ಕೆಲವು ರೈಟರ್ಸು ಭಾಳ ಕಾಳಜಿ ಉಳ್ಳವರೆಲ್ಲ ನಾವೆಲ್ಲ ಹೋಗಿ ಮುಂಬೈನಲ್ಲಿ ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನ್ ಜೊತೆ ಡಿಸ್ಕಸ್ ಮಾಡಿ, ಅಂಜಮ್ ರಾಜಬಲಿ ಜೊತೆ ಡಿಸ್ಕಸ್ ಮಾಡಿ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದು ಕಾರಣಾಂತರಗಳಿಂದ ಅದು ಇಟ್ ಡಿಂಟ್ ಮೆಟೀರಿಯಲೈಸ್. ಬಟ್ ನಾವು ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಏಳಿಗೆ ಆಗಬೇಕು ಅಂದರೆ ಅದರಲ್ಲಿರೋ ಹಿರಿಕರು, ಅದರಲ್ಲಿರೋ ವಿಚಾರವಂತರು, ಅದರಲ್ಲಿರೋ ಭಾಳ ಪ್ರತಿಭಾವಂತರೆಲ್ಲರೂ ಸೇರಿ ನಮಗೆ ರೈಟರ್ಸ್ ಗಿಲ್ಡನ್ನು ಬೆಳೆಸ್ತಾ ಬರಬೇಕು. ಇಫ್ ವಿ ಡೋಂಟ್ ಹ್ಯಾವ್ ಸ್ಟ್ರಾಂಗ್ ರೈಟರ್ಸ್ ದೆನ್ ಒಳ್ಳೆ ಸಿನಿಮಾಗಳು ಬರೋಲ್ಲ, ನಮ್ಮ ಸಿನಿಮಾ ರಂಗದ ಏಳಿಗೆ ಆಗಲ್ಲ. ನಮ್ಗೆ ರೈಟರ್ಸ್ ಅಂದಾಗ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಲಿರಿಕ್ಸ್ ಎಲ್ಲ ರೀತಿ ರೈಟರ್ಸ್ಗಳಿಗೆ ಸ್ಟ್ರಾಂಗ್ ಎಂಫಸಿಸ್ ಕೊಡಬೇಕು ಮತ್ತು ಅದನ್ನು ಬೆಳೆಸ್ತಾ ಹೋಗಬೇಕು. ನಮಗೆ ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ರೆ, ಕರೆಕ್ಟಾಗಿ ಪ್ರಚಾರ ಮಾಡಿ ರೀಚ್ ಮಾಡಿದ್ರೆ, ಜನ ಬಂದರೆ ಅದು 3-4 ದಿನದಲ್ಲಿ ರೀಚ್ ಆಗೋ ಸಾಧ್ಯತೆಗಳು ಇದೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಆದರೆ ಏನಾಗುತ್ತೆ ಎಷ್ಟೋ ಸಲ ಅಂದರೆ ಪ್ರಚಾರ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಮಾಡ್ತಾರೆ, ಅಥವಾ ಒಳ್ಳೆ ರೀಚ್ ಮಾಡದೇ ಇರ್ಬೋದು. ಸಿನಿಮಾ ಚೆನ್ನಾಗಿದ್ದರೂ ಕೂಡ ಗೊತ್ತಾಗುವಷ್ಟೊತ್ತಿಗೆ ಆ ಸಿನಿಮಾ ಆಗಲೇ ಥಿಯೇಟ್ರಿಂದ ಆಚೆ ಹಾಕ್ಬಿಟ್ಟಿರ್ತಾರೆ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಇರೋದರಿಂದ ನಾವು ವಿ ಮಸ್ಟ್ ಫೈಂಡ್ ಡಿಫ್ರೆಂಟ್ ಕ್ರಿಯೇಟಿವ್ ವೇಸ್ ಆಫ್ ಪಬ್ಲಿಸಿಟಿ, ಕೀಪ್ ದ ಬಜೆಟ್ ಲೋ ಆ್ಯಂಡ್ ರಿಕವರಿ ಸಾಧ್ಯತೆಗಳು ಜಾಸ್ತಿ ಮಾಡಬೇಕು. ಇಟ್ಸ್ ಓವರ್ ಆಲ್ ಎಂಫಸಿಸ್ ಮಾಡಬೇಕು. ನಾನೇನು ಪ್ರೊಡ್ಯೂಸರ್ಸ್ ತಪ್ಪಂತೂ ಅಲ್ಲ, ಮತ್ತು ಜನರ ತಪ್ಪು ಅಂತೂ ಅಲ್ಲ. ಇಟ್ಸ್ ಜಸ್ಟ್ ಅ ಸಿಸ್ಟಮಿಕ್ ಅನೇಕ ಕಾರಣಗಳಿಂದ ಅದು ಸರಿಯಾಗಿ